ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 10 ವಾಕ್ಯ 18 ತಿಳಿಸುವುದೇನೆಂದರೆ, ಮಗ್ದಲದ ಮರಿಯಳು ಹೋಗಿ ನಾನು ಕರ್ತನನ್ನು ಕಂಡೇನು ಎಂದು ಶಿಷ್ಯರಿಗೆ ತಿಳಿಸಿದಳು. ಚಿಂತನೆ: ಪುನರುತ್ಥಾನಗೊಂಡ ಯೇಸುವಿನೊಂದಿಗಿನ ಮಗ್ದಲದ ಮರಿಯಳ ಭೇಟಿಯು ಅವಳ ದುಃಖವನ್ನು ಸಂತೋಷವಾಗಿಯೂ ಭಯವನ್ನು ಧೈರ್ಯಯುತ ಸಾಕ್ಷ್ಯವಾಗಿಯೂ ಪರಿವರ್ತಿಸಿತು. ಆಕೆ ಆ ಶುಭ ಸಮಾಚಾರವನ್ನು ತನ್ನಲ್ಲೇ ಇಟ್ಟುಕೊಳ್ಳದೆ ಅದನ್ನು ಶಿಷ್ಯರಿಗೆ ತಿಳಿಸಲು ಧಾವಿಸಿದಳು. ಕ್ರಿಸ್ತನೊಂದಿಗಿನ ನಿಜವಾದ ಭೇಟಿಯು ಯಾವಾಗಲೂ ಆತನ ಪ್ರೀತಿ ಮತ್ತು ಪುನರುತ್ಥಾನವನ್ನು ಇತರರಿಗೆ ಸಾರುವಂತೆ ನಮ್ಮನ್ನು ಪ್ರೇರೇಪಿಸುತ್ತದೆ ಎಂಬುದನ್ನು ಆಕೆಯ ಸಾಕ್ಷ್ಯವು ನಮಗೆ ನೆನಪಿಸುತ್ತದೆ. ಮರಿಯಳಂತೆಯೇ ನಾವು ಕೂಡ ನಮ್ಮ ದೈನಂದಿನ ಜೀವನದಲ್ಲಿ ಕರ್ತನನ್ನು ಗುರುತಿಸಲು ಮತ್ತು ನಮ್ಮ ಮಾತು ಮತ್ತು ಕಾರ್ಯಗಳ ಮೂಲಕ ಆತನ ಉಪಸ್ಥಿತಿಗೆ ಧೈರ್ಯದಿಂದ ಸಾಕ್ಷಿ ನೀಡಲು ನಾವು ಕರೆಯಲ್ಪಟ್ಟಿದ್ದೇವೆ. ಪ್ರಾರ್ಥನೆ: ಕರ್ತನಾದ ಯೇಸುವೇ, ಪ್ರತಿಯೊಂದು ದಿನವೂ ನಿನ್ನನ್ನು ಭೇಟಿಯಾಗಲು ನನಗೆ ಸಹಾಯ ಮಾಡಿರಿ. ಮಗ್ದಲದ ಮರಿಯಳಂತೆ ನಾನು ಕರ್ತನನ್ನು ಕಂಡೇನು ಎಂದು ಸಂತೋಷದಿಂದ ಸಾರುವ ಧೈರ್ಯವನ್ನು ನನಗೆ ನೀಡಿರಿ. ನನ್ನ ಜೀವನವು ನಿನ್ನ ಪುನರುತ್ಥಾನ ಮತ್ತು ನಿರೀಕ್ಷೆಗೆ ಸಾಕ್ಷಿಯಾಗಿರಲಿ. ಆಮೆನ್.